ಹೇಳ್ತಾ ಇದ್ರು ಆ್ಯಕ್ಚುಲಿ. ಬಟ್ ಇಂಟೆನ್ಷನ್ ಇದ್ದಿದ್ದು ಅದೇನೆ, ಹಳೆ ಕಾಲದ ಸಿನಿಮಾ ಥರ ಇದು ಮಾಡಬೇಕು ಅಂತ. ಒಂದಷ್ಟು ಜನಕ್ಕೆ ಕಾನ್ಸೆಪ್ಟ್ ಇಷ್ಟ ಆಯಿತು. ಇವಾಗೆಲ್ಲ ಹೊಡಿ ಬಡಿ ಸಿನಿಮಾಗಳ ಮಧ್ಯದಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ಬಂದಿದೆ ಅಂತ ಅದ್ರ ಬಗ್ಗೆ ಒಂದಷ್ಟು ಜನ ಹೇಳ್ತಾ ಇದ್ರು ಇಷ್ಟ ಆಯಿತು. ನಿಮಗೆ ಇವತ್ತು ನೋಡಿದ್ದೀರಾ ಫಸ್ಟ್ ಟೈಮ್, ನಿಮ್ಗೆ ಹೇಗೆ ಅನ್ನಿಸ್ತು? ಆ್ಯಕ್ಚುಲಿ ಫಸ್ಟ್ ಕತೆ ಕೇಳಿದಾಗ ಅವ್ರು ಹೇಳಿದ್ದು ಹಿಂಗೆ, ಹೊಸ ಪ್ರಯತ್ನ ಮಾಡೋಣ, ಹೊಸ ಕಾನ್ಸೆಪ್ಟು, ರೆಗ್ಯುಲರ್ ಸಿನಿಮಾ ಥರ ಬರಲ್ಲ ಇದು ಅಂತ ಹೇಳಿದ್ರು. ಆ್ಯಂಡ್ ಅದೇ ಮಾತು ಇವಾಗ ನೀವು ಹೇಳ್ತಾ ಇದ್ದೀರಾ, ಖುಷಿ ಇದೆ ಅವ್ರು ಹೇಳ್ದಂಗೆ. ಮ್ಯಾಮ್ ನಿಮ್ಮ ಪಾತ್ರನ ಡೈಲಾಗ್ಸ್ನ ಎಂಜಾಯ್ ಮಾಡ್ತಾರೆ ಆಡಿಯನ್ಸ್, ಕಾಮಿಕ್ ವೇನಲ್ಲಿ ಕೊಟ್ಟರೆ ಆಗಿದೆ, ಅದೆಲ್ಲ ನಿಮ್ಗೆ ಹೇಗೆ ಅನಿಸ್ತದೆ? ತುಂಬ ಖುಷಿ ಆಗುತ್ತೆ ರೀ. ಅಂದರೆ ಯೂಶ್ವಲಿ ನಾವು ರಿಲೇಟ್ ಆಗಲಿ, ಅವ್ರು ನೋಡಲಿ, ಇಷ್ಟ ಆಗಲಿ ಅಂತಲೇ ನಮಗೆ ಮೈಂಡಲ್ಲಿ ಇರುತ್ತಲ್ವಾ. ಆ್ಯಕ್ಚುಲಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಸಿಕ್ಕಾಪಟ್ಟೆ ಖುಷಿ. ಬಟ್ ಆ್ಯಕ್ಚುಲಿ ಮದುವೆ ಆದಮೇಲೆ ಸಾಲಾಗಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಅದೇ ಏನೋ ನೋಡಿ, ಟೈಮ್ ಬರಬೇಕಲ್ಲ. ಕಾಲಿನ ಎಳ್ದಿಲ್ಲ ಸುಮ್ಮನೆ, ಅವಾಗ ಕಾಲು ಎಳಿತಾ ಇತ್ತು. ಈಗ ಏನು ಹೇಳ್ತೀರಾ ಆಡಿಯನ್ಸ್ ಥಿಯೇಟ್ರಿಗೆ ಬಂದು? ಒಳ್ಳೆ ರಿವ್ಯೂಸ್ ಬರ್ತಾ ಇದೆ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲರೂ ನಿಮ್ಗೆ ಬಿಡುವಿದ್ದರೆ, ಇಷ್ಟ ಇದ್ದರೆ, ನಮ್ಮ ಸಿನಿಮಾ ನೋಡಬೇಕು ಅನಿಸಿದ್ರೆ ದಯವಿಟ್ಟು ಚಿತ್ರಮಂದಿರದಲ್ಲಿ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.